ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಈ ಸಬ್ಬ ದಿನಕ್ಕಾಗಿ ಕರ್ತನ ನಾಮ ಮಹಿಮೆ ಪಡತಕ್ಕಾಗಿ ನಾವು ಈ ದಿನ ಸಂದೇಶಕ್ಕಾಗಿ ನಾವು ಹೋಗಬೇಕು. ದೇವರ ಮಕ್ಕಳೇ, ಕೂಡಿ ಬಂದಿರುವವರಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ದೇವರ ನಾಮ ಮಹಿಮೆ ಪಡತಕ್ಕಾಗಿ ನಾವು ಒಬ್ಬರೊಬ್ಬರು ಇಲ್ಲಿ ಸಂದೇಶವನ್ನು ಕೇಳುವಾಗ, ನಾನು ಅಷ್ಟೇ ಸಂದೇಶವನ್ನು ನುಡಿಯುವಾಗ ಆತ್ಮದಲ್ಲಿ ಕುಳಿತು ಕೇಳುವುದಕ್ಕೂ ಆರಾಧನೆ ಮಾಡುವುದಕ್ಕೂ ನಮ್ಮನ್ನು ಸಮರ್ಪಿಸೋಣವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಬನ್ನಿರಿ, ಬನ್ನಿರಿ, ಈಗ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೈವ ಸಾನ್ನಿಧ್ಯ ಎಳೆದು ಬರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವನೇ ಸ್ತೋತ್ರ, ಸ್ತೋತ್ರ. ಪರಲೋಕದಲ್ಲಿರುವ ಸಿಂಹಾಸನದಲ್ಲಿರುವ ಕುಳಿತಿರುವ ನನ್ನ ದೇವನು ಮಹಿಮೆ ಹೊಂದಲಿ. ಯೇಸಪ್ಪ ಮಹಿಮೆ ಹೊಂದಲಿ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಿ ದೇವನೇ. ಸ್ತೋತ್ರ, 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 ಸ್ತೋತ್ರ. ಯಾವೇ ರಾಫಾ ಎಲೋಹಿ ಶಾದಾ ಈರೇ Adonai will manifest himself. We need your presence, Lord. We worship you, Lord. We glorify your name, Jesus. We glorify your name. ಥ್ಯಾಂಕ್ ಯು ಯೇಸಪ್ಪ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ದೇವನೇ, ಸಂದೇಶದಲ್ಲಿ ತೆಗೆದುಕೊಂಡಂಥ ವಾಕ್ಯಗಳು ಪರಿಶುದ್ಧಾತ್ಮನು ತಾನೇ ಗೈಡ್ ಮಾಡಲಿ. ಕೇಳಿಸಿಕೊಳ್ಳುವವರು, ಅಟೆಂಡ್ ಮಾಡುವವರು ದೇವರೇ, ಅವರ ಕುಟುಂಬಗಳಲ್ಲಿ, ಅವರಲ್ಲಿ ದೇವರೇ ಆಶೀರ್ವಾದ ತುಂಬಲ್ಪಡಲಿಕ್ಕೆ ಇರ್ತಾರೆ. ಅವರ ಆಶೀರ್ವಾದ ಹೊಂದಿಕೊಳ್ಳಲಿ ರಾಜ. ದೈವ ಪ್ರಸನ್ನತೆ ಹೊಂದಿಕೊಳ್ಳಲಿ ಕರ್ತಾವೆ. ಎಲ್ಲ ಮಹಿಮೆ ಒಬ್ಬರಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ ಬನ್ನಿ, ವಾಕ್ಯದ ಕಡೆಯಲ್ಲಿ ಹೋಗೋಣ. ಎಲ್ಲರೂ ಸಿದ್ಧತೆಯಾಗಿ ಕುಳಿತಿದ್ದೀರಾ ಎಂದು ನಾನು ನಂಬುತ್ತೇನೆ. ದಯವಿಟ್ಟು ದೇವರ ಮಕ್ಕಳೇ ಆತ್ಮದಲ್ಲಿ ಕುಳಿತುಕೊಳ್ಳಿ. ಹಾಗಂದರೆ ಏನು ಸಿಸ್ಟರ್ ಅಂತ ಹೇಳ್ಬೋದು. ನಿಮ್ಮ ಗಮನವೆಲ್ಲ ವಾಕ್ಯದ ಕಡೆಯಲ್ಲಿರಬೇಕು, ದೇವರ ಮೇಲಿರಬೇಕು. ಆಗನೇ ನಿಮ್ಮ ಆತ್ಮ ಪರಿಶುದ್ಧಾತ್ಮನು ಶಕ್ತನಾಗಿದ್ದಾನೆ. ಬನ್ನಿ ಓದಿಕೊಳ್ಳೋಣ. ಕೀರ್ತನೆ 125:2. ಈ ವಾಕ್ಯದ ಪೀಠಿಕೆ ಏನಂತ ಹೇಳಿದ್ರೆ, ವಿಶ್ವಾಸಿಗಳು ನಾವು ನಮ್ಮೆಲ್ಲರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾರೆ ಅಂತ ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿ ಓದಿಕೊಳ್ಳೋಣ. ಕೀರ್ತನೆ 125:2 ಬರೆದುಕೊಳ್ಳಿ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ನೋಡಿ, ಪರ್ವತದ ಕಡೆಯಲ್ಲಿ ಯೆರೂಸಲೇಮಿನ ಸುತ್ತಲೂ ದೇವರು ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ದೇವರು ನಮ್ಮ ಸುತ್ತಲೂ, ನಮ್ಮ ಜನರ ಸುತ್ತಲೂ ನಾನು ಇರ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾರು ದೇವರು ನಮ್ಮನ್ನು ಕಾಣ್ತಾ ಇಲ್ಲ ಅಂತ ಹೇಳಬಾರ್ದು. ನಮ್ಮ ಸುತ್ತಲೂ ಯೇಸು ಸ್ವಾಮಿ ಇದ್ದಾರೆ, ದೇವರ ಪ್ರಸನ್ನತೆ ಇದೆ. ಅರ್ಥ ಆಯ್ತು ದೇವರ ಮಕ್ಕಳೇ? ಹಾಗಾದರೆ ಕೀರ್ತನೆ 126:3 ಓದಿಕೊಳ್ಳೋಣ. ಬರ್ಕೊಳ್ಳಿ. ಯೆಹೋವನು ನಮಗೋಸ್ಕರ ಮಹತ್ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ನಮಗಾಗಿ ದೇವರು ಮಹತ್ಕಾರ್ಯಗಳನ್ನು ಮಾಡಿದ್ದು, ಶಿಲುವೆಯಲ್ಲಿ ಜಜ್ಜಲ್ಪಟ್ಟಿದ್ದು, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದು, ನಮಗೆ ಬಿಡುಗಡೆ ಕೊಟ್ಟಿದ್ದು, ಸಕಲವು ನಾವು ರಕ್ಷಣೆ ಹೊಂದಿದ್ದು, ಎಲ್ಲ ಮಹತ್ಕಾರ್ಯಗಳನ್ನು ದೇವರು ನಮಗಾಗಿ ಮಾಡಿದ್ದಾರೆ ದೇವರ ಮಕ್ಕಳೇ. ಹಾಗಾದರೆ ನಾವು ಎಷ್ಟು ಮಾತ್ರ ಸಂತೋಷವುಳ್ಳವರಾಗಿರಬೇಕು. ದುಃಖದಲ್ಲಿ, ಚಿಕ್ಕ ಚಿಕ್ಕ ವೇದನೆಗಳಲ್ಲಿ ದುಃಖದಲ್ಲಿ ಇರಬಾರದು ದೇವರ ಮಕ್ಕಳೇ. ಸದಾ ಕರ್ತನ ಮುಂದೆ ನಾವು ಪರಿಶುದ್ಧರಾಗಿ ಸಂತೋಷವುಳ್ಳವರಾಗಿ ನಾವು ಇರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಕೀರ್ತನೆ 127:2 ಓದಿಕೊಳ್ಳೋಣವೇ? ಬರ್ಕೊಳ್ಳಿ.
ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ. ನೋಡಿ, ನಿಮ್ಮ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆಹಾರಕ್ಕಾಗಿ ನೀವು ಇಷ್ಟು ವ್ಯರ್ಥ ಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಸಹೋದರಿ ನೋಡಿ ಸಿಸ್ಟ್ರಿ, ಯಾವ ರೀತಿಯಲ್ಲಿ ನಿದ್ರೆಯಲ್ಲಿ ಈ ರೀತಿ ಕೊಡಬಹುದು? ದೇವರು ಕೊಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿಮ್ಮ ಆತ್ಮ, ಪ್ರಾಣ, ಶರೀರಕ್ಕೆ ವಾಕ್ಯದ ಮನ್ನವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ದೇವರು ಮಾತನಾಡುವ ವಾಕ್ಯ ಜೀವವುಳ್ಳ ವಾಕ್ಯ, ನಿಜವಾದದ್ದು. ನೀವು ನಂಬಬೇಕು ದೇವರ ಮಕ್ಕಳೇ. ಅದಕ್ಕೋಸ್ಕರ ನೀವು ನಿದ್ರೆ ಮಾಡೋದು, ಹೇಳೋದು, ಲೇಟಾಗಿ ಹೇಳೋದು, ದೇವರಿಗೆ ಗೊತ್ತಿದೆ ನೀನು ಆಯಾಸವಾಗಿದ್ದೀಯಾ ಅಂತ. ದೇವರಿಗೆ ಕೊಡುವ ಸಮಯ ನೀವು ಕೊಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷದಿಂದ ಕೇಳಿರಿ. ಅರ್ಥ ಆಯ್ತಾ? ಮತ್ತೆ ವಾಕ್ಯ ಬರ್ಕೊಳ್ರಿ. ಯೆಶಾಯ 48:17 ಯಾಕೋಬನ ಮನೆತನದವರಿಗೆ ದೇವರು ಮಾತಾಡ್ತಾ ಇದ್ದಾರೆ. ಓದಿಕೊಳ್ಳೋಣವೇ? ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದಾನೆ. ನೋಡಿ, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಿನ್ನ ಮೇಲಕ್ಕೆತ್ತುವವನು, ನಿನ್ನನ್ನು ವೃದ್ಧಿಪಡಿಸುವವನು, ನಿನ್ನನ್ನು ಆಶೀರ್ವದಿಸುವವನು, ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ನನಗೆ ಗೊತ್ತಿದೆ. ನಾನು ನಡೆಸುವವನಾಗಿದ್ದೇನೆ ನಿಮ್ಮನ್ನು ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಈ ವಾಗ್ದಾನವೆಲ್ಲ ನೀವು ಪಟ್ಟಾಗಿ ಹಿಡ್ಕೊಳ್ಬೇಕು. ಅರ್ಥ ಆಯ್ತಾ? ದೇವರೇ ನೀನು ನಡೆಸ್ತೀನಿ ಅಂತ ಹೇಳಿದೆಯಲ್ಲ, ನಡೆಸಪ್ಪ ಅಂತ ಕೇಳ್ಕೊಳ್ಬೇಕು ನೀವು. ಯಾವ ರೀತಿಯಲ್ಲಿ? ವಿನಯತೆ, ಪರಿಶುದ್ಧತೆಯಲ್ಲಿ, ಕರ್ತನ ಮಹಿಮೆ ಪಡಿಸುತ್ತಾ, ಕರ್ತನನ್ನು ಪ್ರೀತಿ ಮಾಡುತ್ತಾ ಈ ವಾಕ್ಯಗಳನ್ನಿಟ್ಟು ನೀವು ಪ್ರಾರ್ಥಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಯೆಶಾಯ 62:3 ಓದಿಕೊಳ್ಳೋಣವೇ? ಬರೆದುಕೊಡ್ಲಿ. 62:3 ಏನು ದೇವರು ಮಾತಾಡ್ತಾ ಇದ್ದಾರೆ? ಯೆಶಾಯ ಹತ್ರ ನಾವು ಓದಿಕೊಳ್ಳೋಣ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರಾದ ಹಸ್ತದಲ್ಲಿ ರಾಜ ಶಿರೋವೇಷ್ಟನವನಾಗಿ ಇರುವಿ. ನೋಡಿ, ಇದನ್ನೆಲ್ಲ ನಾವು ಪಾಲಿಸ್ಕೊಂಡು ಹೋದರೆ ದೇವರ ಮಕ್ಕಳೇ, ದೇವರು ನಮ್ಮನ್ನು ಯಾವ ರೀತಿ ಇಡ್ತಾರೆ ಅಂತ ಚೆನ್ನಾಗಿ ಇಲ್ಲಿ ವಾಕ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಸುಂದರವಾಗಿಯೂ ಕಿರೀಟ ಧರಿಸಿ ನಮಗೆ. ಅರ್ಥ ಆಯ್ತಾ? ನೋಡಿ, ಯೋಶುವ ಕೊಡೆ ಬಟ್ಟೆ ಧರಿಸ್ಕೊಂಡು ನಿಂತ್ಕೊಂಡಿದ್ರು. ಅರ್ಥ ಆಯ್ತಾ? ಆಗ ದೇವರು ಒಂದು ದೇವದೂತನನ್ನು ಕಳಿಸ್ಕೊಟ್ಬಿಟ್ಟು ಅವನಿಗೆ ಹೇಳು, ಇದನ್ನು ಶುದ್ಧೀಕರಿಸು ಅಂತೇಳಿ ಕಳಿಸ್ಕೊಟ್ಬಿಟ್ಟು ಯೋಶುವನಿಗೆ ದೇವದೂತನ ಹೇಳೋದು, ಆಜ್ಞೆ ಮಾಡೋದು, ಇವನ ಮೇಲಿರುವ ಕೊಳೆ ಬಟ್ಟೆಗಳನ್ನು ತೆಗೆದು ಹಾಕು. ನೀವು ಅದು ಓದ್ಕೊಳ್ಳಿ. ಯೋಶುವ ಜಕರ್ಯ 3:4-5 ಇದೆ ಯೋಶುವನ ಬಗ್ಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇವನ ಕೊಳೆ ಬಟ್ಟೆಯನ್ನು ತೆಗೆದು ಹಾಕು, ಶ್ರೇಷ್ಠ ವಸ್ತ್ರವನ್ನು ಧರಿಸು, ನಿನ್ನ ದೋಷವನ್ನು ನಾನು ನೀಗಿಸಿದ್ದೇನೆ ಅಂತ ದೇವರು ದೂತನ ಹತ್ರ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ದೂತನು ಬಂದು ಮಿನಿಸ್ಟ್ರಿ ಮಾಡ್ತಾ ಇರೋದಲ್ಲಿ ಯೋಶುವನಿಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಮ್ಮ ದೋಷವನ್ನು, ನಮ್ಮ ಕೊಡುಕನ್ನು ಎತ್ತಾಕಲು ದೇವರಿಗೆ ಸಾಧ್ಯ. ಅರ್ಥ ಆಯ್ತಾ? ಅದು ಯಾವ ರೀತಿಯಲ್ಲಿ? ನಮ್ಮ ನಮ್ರತೆ, ವಿನಯತೆ, ಸಮಾಧಾನ, ಪ್ರೀತಿ, ಪರಿಶುದ್ಧತೆ, ವಾಕ್ಯದ ಪ್ರಕಾರವಾಗಿ ನಡೀತಾ ಇದ್ದೀವ? ಎಲ್ಲ ದೇವರು ನೋಡುವವರಾಗಿದ್ದಾರೆ. ಯಾಕಂದರೆ ಸೃಷ್ಟಿಕರ್ತನು ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ದೇವರು. ಅಂಥ ದೇವರಿಗೆ ನಾವು ಯಾವ ರೀತಿ ಇರ್ತೀವಿ, ಯಾವ ರೀತಿ ಬಾಳ್ತಾ ಇದ್ದೀವಿ ಅಂತ ದೇವರು ಗಮನ ಇಟ್ಟು ನೋಡುವವರಾಗಿದ್ದಾರೆ. ಹಾಗಾದರೆ ಈ ದಿನಗಳಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ? ನಮಗೆ ಸುಂದರ ಕಿರೀಟವನ್ನು ನನ್ನ ದೇವರಾದ ಹಸ್ತದಲ್ಲಿ ರಾಜ ಶಿರೋಮಣಿಯಾಗಿ ನಮ್ಮನ್ನು ಇಟ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆತನ ಕರದಲ್ಲಿ ನಮ್ಮನ್ನು ಚಿತ್ರಿಸಿ ಇಟ್ಟುಕೊಳ್ಳುವಂಥ ದೇವರಾಗಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಒಂದೊಂದು ವಾಕ್ಯನು ನೆರವೇರುವ ವಾಕ್ಯ, ಅದನ್ನು ಪಟ್ಟಾಗಿ ಹಿಡಿದುಕೊಂಡು, ವಾಗ್ದಾನವನ್ನು ಪಟ್ಟಾಗಿ ಹಿಡಿದುಕೊಂಡು, ಪರಿಶುದ್ಧಾತ್ಮನ ಮೂಲಕವಾಗಿ, ಪರಿಶುದ್ಧಾತ್ಮನೇ ಯೇಸಪ್ಪ ನಿನ್ನ ಆತ್ಮನನ್ನು ನಮಗೆ ಸಹಾಯಕ ಕೊಟ್ಟಿದೆಯಲ್ಲ, ಆ ಸಹಾಯಕನ ಮೂಲಕವಾಗಿ ನಾವು ಈ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೆ, ಹೊಂದಿಕೊಳ್ಳುವುದಕ್ಕೆ ನಮ್ಮನ್ನು ಆಶೀರ್ವದಿಸುವಂತ ನೀವು ಪ್ರಾರ್ಥಿಸಿ ಮುಂದೆ ಹೋಗಬೇಕು. ಈ ವಾಕ್ಯಗಳನ್ನಿಟ್ಟು ಧ್ಯಾನ ಮಾಡಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ದೇವರು ಒಳ್ಳೆಯವನು, ದೇವರು ಕೊಡುವ ಉಪದ್ರವ ಅಲ್ಲ. ಅರ್ಥ ಆಯ್ತಾ? ದೇವರು ಶಿಕ್ಷಿಸಲು ಸಾಧ್ಯ, ಪ್ರೀತಿ ಜಾಸ್ತಿ ಆದರೆ ಬೇರೆ ಏನೂ ಅಲ್ಲ. ಕ್ರೋಧದಿಂದ ನಮ್ಮನ್ನು ಶಿಕ್ಷಿಸೋದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಎಷ್ಟು ಆತನನ್ನು ಪ್ರೀತಿ ಮಾಡ್ತೀವಿ ಅಂತ. ಒಂದೊಂದು ಸಾರಿ ತಂದೆ ತಾಯಿಗಳನ್ನು ಮಕ್ಕಳು ಗದರಿಸ್ಬಿಡ್ತಾರೆ, ಬೈತಾರೆ, ನೊಂದೋಗ್ತೀವಿ. ಅರ್ಥ ಆಯ್ತಾ? ಯಾಕಂದರೆ ಆ ಮಕ್ಕಳಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ನಮಗೂ ಆ ಮಕ್ಕಳ ಮೇಲೆ, ಕೆತ್ತ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ.
ಆ ಮಕ್ಕಳು ಮಾಡುವುದನ್ನು ನಾವು ಸಹಿಸ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈಗ ಗದಸ್ತಾರೆ ಅಂದರೆ ಮುಂದೆ ಆ ಮಕ್ಕಳಿಂದ ದೇವರ ನಾಮ ಮಹಿಮೆ ಪಡತಕ್ಕಾಗ ಅವರು ಸೇವೆಯನ್ನು ನಡೆಸ್ಬೋದು ದೇವರ ಮಕ್ಕಳೇ. ಅರ್ಥ ಆಯ್ತಾ? ಯಾರಾದರೂ ಹಿಂದೂ, ಮುಸ್ಲಿಮ್ಸ್ ಮತ್ತು ಸಿಖ್ ಇಂಥವರು ನೋಡ್ತಾ ಇದ್ದರೆ ಖಂಡಿತವಾಗಲೂ ದೇವರ ವಾಕ್ಯಗಳ ಪ್ರಕಾರವಾಗಿ ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಅಂತ ನೀವು ನಂಬಬೇಕು. ನಂಬಿ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನ ಚರ್ಚ್ಗಳಿಗೆ ಹೋಗಿ ಕುಳಿತುಕೊಳ್ಳಿ. ನಿಮ್ಮ ಬಗ್ಗೆ ದೇವರಿಗೆ ಗೊತ್ತು. ಆಶೀರ್ವಾದ ಪಡೆದುಕೊಂಡು ಬನ್ನಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಆತನ ನಾಮವನ್ನು ಮಹಿಮೆ ಪಡಿಸೋಣವೇ. ಎಂಥ ಒಳ್ಳೆಯ ದೇವರು ಆತನು. ಆ ದೇವರಿಗೆ ನಾಮ ಮಹಿಮೆ ಪಡಿಸ್ತಾ ಇರಬೇಕು ದೇವರ ಮಕ್ಕಳೇ. ಬನ್ನಿ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕರುಣಾಮಯನಿ 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 ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಹಲ್ಲೆಲೂಯ. ದೇವರನ್ನು ನಾವು ಉಸಿರಿರುವಾಗ ಪ್ರಾಣ ಇರೋವರೆಗೂ ಆತನ ನಾಮ ಮಹಿಮೆ ಪಡಿಸಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ದೇವರ ನಾಮ ಮಹಿಮೆ ಹೊಂದತಕ್ಕ ಹಾಗೆ ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ಆಶೀರ್ವದಿಸ್ತಾ ಇದ್ದೀನಿ. ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿ ಉಂಟಾಗಲಿ. ಪರಿಶುದ್ಧಾತ್ಮ ನಿಮ್ಮನ್ನು ಕೈ ಹಿಡಿದು ನಡೆಸಲಿ ಎಂದು ಕರ್ತನನ್ನು ಘನಪಡಿಸುತ್ತಾ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ ದೇವರ ಮಕ್ಕಳೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.